ಶಿಗ್ಗಾಂಡಿ ತಾಲೂಕಿನ ಕೆಡಿ ಜಂಬಗಿ ಗ್ರಾಮದಲ್ಲಿ ಚಿರತೆಯ ಹಾವಳಿಯಿಂದ ಬೆಚ್ಚಿಬಿದ್ದಂತಹ ಗ್ರಾಮಸ್ಥರು. ಕೆಡಿ ಜಂಬಗಿ ಗ್ರಾಮದ ಗಿರಿಯಪ್ಪ ಬಿರಾದರ್ ಅವರ ತೋಟದ ವಸ್ತಿಯಲ್ಲಿ ತಡರಾತ್ರಿಯಲ್ಲಿ ಚಿರತೆಯು ಬಂದು ಮನೆಯಲ್ಲಿ ಕಟ್ಟಿರುವಂತಹ ನಾಯಿಯನ್ನು ಕಚ್ಚಿ ತಿಂದು ಹಾಕಿರುತ್ತದೆ. ಪಕ್ಕದ ತೋಟದ ವಸ್ತಿಯಲ್ಲಿ ಇರುವಂತಹ ರೈತರ 4 ಮೇಕೆಯನ್ನು ತಿಂದು ಹಾಕಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕಳೆದ 3 ದಿನಗಳ ಕಾಲವಾದರೂ ಕೂಡ ಚಿರತೆಯು ಸಿಗುತ್ತಿಲ್ಲ. ಮತ್ತೆ ಅರ್ಧ ತಿಂದು ಹಾಕಿದಂತಹ ನಾಯಿಯನ್ನು ಮರಳಿ ತಿಂದಿರುತ್ತದೆ. ಚಿರತೆಯು ಲದ್ದಿಯನ್ನು ಹಾಕಿದೆ. 3 ದಿನಗಳು ಕಳೆದರೂ ಕೇವಲ ಅರಣ್ಯ ಇಲಾಖೆಯವರು ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಕಡೆಗೆ ತಹಶೀಲ್ದಾರರು ಹಾಗೂ ಇನ್ನುಳಿದಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಧೈರ್ಯವನ್ನು ತುಂಬುವ ಕೆಲಸ ಮಾಡುತ್ತಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿರತೆಯ ಚಲನವಲನಗಳನ್ನು ಸೆರೆ ಹಿಡಿಯಲು ಕೂಡ ಸಿಸಿ ಕ್ಯಾಮೆರಾಗಳನ್ನು ಹಾಗೂ ಒಂದು ಬೋನನ್ನು ಅಳವಡಿಸಲಾಗಿದೆ ಎಂದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದಂತಹ ಅಶೋಕ್ ಕುಂಬಾರ್, ಮಲ್ಲಿಕಾರ್ಜುನ್ ಹಾವಗೊಂಡ್, ಪ್ರಕಾಶ್ ಕರಾವಳಿ ತಿಳಿಸಿದ್ದಾರೆ. ಕೆಡಿ ಜಂಬಗಿ ಗ್ರಾಮಸ್ಥರಾದಂತಹ ರವಿ ಹಾಲಳ್ಳಿ, ಶ್ರೀಸೇಲ್ ಮಲ್ಕಪ್ನವರ್, ದರಪ್ಪ ಬಿರಾದರ್, ಚಾನ್ಸಾಬ್ ಶೇಖ್, ಇಲಾಯಿ ಶೇಖ್, ಸಿದ್ರಾಮ್ ವಡ್ರಾಳ್, ಚಾನ್ಸಾಬ್ ಸನದಿ, ಈಶ್ವರ್ ತುಬಚಿ ಸ್ಥಳದಲ್ಲೇ ಇದ್ದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಅದೆಲ್ಲ ಈಗ ಅಳ್ಕೈತೆ ಮಳೆ ಅಳ್ಕೈತ್ರಿ. ಎಲ್ಲಾರು ಹೋಗೋಣ ನೋಡಕ್ಕಿರ ಈಗ ನೋಡೋದಲ್ಲ ನಮ್ಮ ಅವ್ರಲ್ಲಪ್ಪ ಸಾಹೇಬ್ರಲ್ಲ ಯಾರು ಗೌಡಪ್ಪ ಬಿರಾದರ್. ನಿಮ್ಮ ತೋಟಕ್ಕೆ ಒಂದು ಚಿರತೆ ಬಂದೈತೆ ಅಂತ ಹೇಳಾಕ್ತಾರ, ಕರೆನ ಬಂದೈತ್ರಿ. ನಮ್ ನಾಯಿನ ಓದತ್ರಿ. 2 ದಿವಸ ಆತ್ರಿ. 3 ದಿನ ಆತ್ರಿ. ಇಂದಿಗೆ 4ನೇ ದಿನ ರೀ. ಮತ್ತೆ ಏನೇನು ನುಕ್ಸಾನ್ ಮಾಡಿತ್ರಿ? ಅದು ನಾಯಿ ಆತ ಮಾಡಿ ಸರ್. ಹೋದ 3 ದಿನ ಆತ್ ಕಬ್ನ್ಯಾಗ ಇಟ್ಕೊಳ್ಳೋದು, ಮತ್ತ ಅಂತ ತಿನ್ನೋದು, ಮತ್ತ ಹಾದಿಗೆ ಬಿಡೋದು, ಮತ್ತ ಒಯ್ದು ಮಾಡ್ತತ್ರಿ. ಅಲ್ಲೇ ಓದೋತಿತ್ತತ್ರಿ, ಅಲ್ಲೇ ಬರ್ತತ್ರಿ. ಕ್ಯಾಮ್ರಾ ಇಟ್ಟಾರ್ರಿ, ನಮಗ ಅದ್ರ ಬಂದಿಲ್ಲ ಅಂತ ಹೇಳ್ಯಾರ್ರಿ. ಅದ್ ಈಗ ಮತ್ ಬಣಿಮೆ ಹಾಕೊಂಡ್ರದು ಅದ್ರದ್ದು ಎಲ್ಲಾ ಅಲ್ಲಿ ಇದನ್ನೈತ್ರಿ, ಚಾನಲ್ ಐತ್ರಿ. ಅದ್ರ ಮುಂದೆ ಕ್ಯಾಮ್ರಾ ಇಟ್ಟಾರ ಅಂದ್ರೆ ಕಾಣಿತೈತ್ ನಮ್ಗೆ ಹೇಳ್ಬೇಕ್ರಿ. ನಮ್ಗೆ ಹೇಳಿಲ್ರಿ, ಇನ್ನ ಕಾಣಿತೈತ್ ಯಾರು ಹೇಳಿಲ್ರಿ ನಮಗ್ ಇಲ್ಲಿವರೆಗೆ. ಈಗ ಮೇವ್ ಮಾಡಾಕ ನಮ್ಗೆ ಹೊಲ್ದಾಗ ಹೋಗಾಕ ನಮ್ಗೆ 12-13 ದನ ಅದಾವ್ರಿ. ಸಂಡಾಸ್ಕ ನಾವ್ ಹೆಣ್ಮಕ್ಳು ನಾವು ಇಬ್ಬರೇ ಇದೀವ್ರಿ. ಗಂಡಸ ಮಕ್ಳು ಯಾರು ಇಲ್ರಿ ನಮ್ಗ. ಇಲ್ಲಿ ಹೊರಗೆ ಬರ್ಬೇಕಾದ್ರು ನಾವು ಒಬ್ಬನ ಬರ್ಬೇಕ್ರಿ, ಒಳಗೆ ಹೋಗ್ಬೇಕಾದ್ರೆ ನಾನು ಹೋಗ್ಬೇಕು. 12 ದನ ಅದಾವ್ರಿ ನಮ್ಮ. ಈಗ ಹಾದಿದು ಇಲ್ಲಿ ಏನೂ ಇಲ್ರಿ. ಯಾರು MLA ಅವ್ರು ಬಂದಿಲ್ಲ, ಯಾರು ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ. ಮತ್ತೆ ತಹಶೀಲ್ದಾರ್ ಬಂದಿಲ್ಲ, ತಲಾಟೆ ಅವ್ರು ಬಂದಿಲ್ಲ, ಯಾರು ಬಂದಿಲ್ಲ. ನಮ್ದರೆ ಪರಿಸ್ಥಿತಿ ಗಂಭೀರ ಐತ್ರಿ. ನಮ್ಗೆ ಹೊರಗೆ ಹೋದ್ರೆ ಒಳಗೆ ಹೋದ್ರೆ ಅಂಜಿಕ್ ಬರತೈತ್ರಿ. ನಮ್ಮ ಹೊಲ ಒಳಗೈತಿ, ನಮ್ಮ ಮೆಟ್ಟ. ನಮ್ಗೆ ಏನ್ರಿ ಸೆಕ್ಯೂರಿಟಿ ಕೊಡ್ರಿ, ಒಟ್ಟು ಏನ್ ಮಾಡ್ತೀರಿ ಮಾಡ್ರಿ. ನಮ್ಗೆ ಅದನ್ನ ಹಿಡಿದುಕೊಂಡ ಒಯ್ರಿ. ನಮ್ಗೆ ಅನ್ಕೋ ಸಾಕಾಗೈತ್ರಿ. 3 ದಿನದಾಗ ರಗಡೆ ಐತ್ರಿ ನಮ್ಗೆ. ಇಲ್ಲಿದು ಅಲ್ಲಿ ಹಿಡಿದು ಅಲ್ಲಿ ತಂದು ಇಲ್ಲಿ ಹಿಡಿದು ನೆರೆಯೂರವ್ರು ಬರ್ತಾರ್ರಿ. ಎಲ್ಲಾರು ಅದ್ರ ಕೊಡ್ಲಿ ಬಂದು ನಮ್ಗೆ ಸವಲತ್ತು ಮಾಡ್ತಾರಿ. ಇಡ್ತೀವಿ, ಎಲ್ಲ ಮಾಡ್ತೀವಿ, ತೆಗಿತೀವಿ, ಒಯ್ತೀವಿ. ಆದ್ರೂ ನಮ್ಗೆ ಅಂಜಿಕೈತಿ. ಅದನ್ನ ಒಯ್ಬೇಕ್ರಿ, ಅದನ್ನ ತಕೊಂಡ್ ಜೀವದ ಭಯ ಐತಿ. ಭಯ ಐತ್ರಿ. ಮತ್ತೆ ಭಯ ಅಲ್ದ ಹೆಂಗ ಅಳು ಬರ್ತೈತ್ರಿ. ಒಬ್ರು ದವಾಖಾನಿಗೆ ಹೋಗ್ಬೇಕಾರ ಈ ಹಾದಿದು ಭಯ ಐತಿ ದೊಡ್ಡದು. MLA ಅವ್ರಿಗೆ ಹೇಳಿದ್ರ 3 ಸಲ ಬಂದು ತುಂಗಳ ಹಾದಿ ಪೂಜೆ ಮಾಡಿದ್ರ ನಮ್ಮ ಹಾದಿ ಪೂಜೆ ಮಾಡಕ್ ಅಂದ ಬರ್ತಾನ. ನಾವು ಬಂದಿಲ್ಲ. 2 ವರ್ಷ ಆಯ್ತು ಈಗ. ಹಾದಿ ಮುಗಿದು ಹೋತ್ರಿ, ಆದ್ರೂ ಬಂದಿಲ್ಲ. ನಮ್ಮ ಹಾದಿಗೆ ಬಂದು ಯಾರು MLA ಅವ್ರು ನೋಡಿಲ್ಲ, ಯಾರು ನೋಡಿಲ್ಲ. ನ್ಯಾಮಗೌಡ್ರು ಇದ್ದಾಗ ಮಾಡ್ಯಾರ ನಮ್ಮ ಹಾದಿ ರೀ. 3 ಸಲ ಮಾಡ್ಯಾರ್ರಿ. ಅದ್ರ ಮೇಲೆ ನಾವು ಕೈಲಿಂದ ಪಟ್ಟಿ ಹಾಕಿ ಮಾಡಿದ್ದು ಬಿಲ್ ತಕೊಂಡಾರಿ ಮಂದಿ. ಅವರು ಯಾರ್ದಾರು ಗೊತ್ತಿಲ್ಲ ನಮಗ್. ಅಂದ್ರ ಹೋದ್ ಸಲ MLA ದವ್ರು ಮಾಡ್ಯಾರ. ಈಗಿನವ್ರು ಯಾರು ಬಂದಿಲ್ರಿ. ನಮ್ಮ ತೆಕ್ಕ ಬಂದಿಲ್ಲ. ಚಿರ್ತಿದ ಭಯ ಭಾಳ ಹೌದ್ರಿ. ಮತ್ ಭಯ ಇಲ್ದ ಹೆಂಗ್ರಿ ಅಳು ಬರ್ತೈತ್ರಿ ಒಳಗಿಂದ. ಅದ್ ಒಯ್ತಂದ್ರ ಗೊತ್ತಾಕತ್ರಿ ಅವ್ರಿಗೆ, MLA ಅವ್ರಿಗೆ. ಅದು ಒಯ್ಲಾರ್ದ ಗೊತ್ತಾಗಲ್ರಿ. ಅವ್ರ ಮನಿ ಮುಂದೆ ಹೆಂಗ ಸೆಕ್ಯೂರಿಟಿ ಇಟ್ಕೊತಾರ್ರಿ. ರೈತರ ಮನಿ ಮುಂದೆ ಒಂದಿನ ಲೈಟ್ ಹಾಕ್ಸೋದ್ ಕಿಮ್ಮತ್ತಿಲ್ರಿ. ಬೆಳತನ ಲೈಟ್ ಕೊಡಕ್ ಹೇಳಿ ನೋಡುನ್ರಿ. ಸಿಂಗಲ್ ಪೀಸರ್ ಕೊಡ್ಬೇಕ್ರಿ. ಮಳಿ ಆಗೈತ್ರಿ, ಎಲ್ಲಾ ಕಡೆ ಎಲ್ಲ ಮೋಟರ್ ಪಂಪ್ ಸೆಟ್ ಬಂದದಾವ್ರಿ.
ನಮಗೆ ಲೈಟ್ ಹಚ್ಕೊಳಕ್ ಇಲ್ರಿ ಸವಲತ್ತ ಹೊತ್ತು 3 ತಾಸು ಕೊಡ್ತಾನ್ರಿ 9 ರೊಟ್ಟಿಗೆ ತೆಗಿತಾನ 9 ಮುಂದೆ ಏನ್ ಮಾಡೋಣ್ರಿ ಬೆಳತನ ದನ ಕರಿಗೆ ಮೇವ್ ಹಾಕೋದಿರ್ತೈತಿ ನಾವು ಏನ್ ಅಂಗಳ ತಿರ್ಗಾಡ್ದಿರ್ತೈತಿ ಏನ್ ಬೇಕಾದಿರ್ತೈತಿ ಎಲ್ಲರಿಗೆ ನೋಡ್ಕೊಂಡು ಸೋಕ್ ಹಾಕಂಗಿಲ್ರಿ ಪ್ರತಿಯೊಬ್ಬರಿಗೆ ಹಾಕತ್ತೇನ್ರಿ ಆಗಂಗಿಲ್ರಿ ಈಗ ಎಲ್ಲಾ ಮೋಟ್ರ್ ಬಂದಿದ್ದಾಗೂ ಕೊಡಂಗಿಲ್ಲ ಲೈನ್ ಬ್ಯಾಸಿಯಾಗೂ ಇದ ಟೈಮ್ ಈಗೂ ಇದ ಟೈಮ್ ಅಂದ್ರೆ ಹೆಂಗ್ರಿ ನಮ್ದು ಹೆಂಗ್ರಿ ಗತಿ ಆಗ್ಬೇಕ ನಮ್ಗೆ ರಾತ್ರಿ ನೀರ್ ಹಚ್ಚಕ್ ಹೋಗುದಾಗಲ್ರಿ ಅದ್ ನೀರ್ ಹಚ್ಚಕ್ ಯಾರು ಹಚ್ಕೊಡ್ತಾರನ್ರಿ ಅವ್ರ ಎಮ್ ಎಲ್ ಅವ್ರ ಇಲ್ರಿ ನಮ್ಗೆ ಯಾರನ್ನೂ ಹಚ್ಕೊಡಕ್ ಸಾಧ್ಯ ಇಲ್ರಿ ಅಂದ್ರೆ ನಮ್ಗೆ ಏನ್ರ ಸವಲತ್ತು ಮಾಡಿಕೊಡ್ರಿ ನಮ್ಗೆ ರಾತ್ರಿ ನೀರ್ ಹಚ್ಚಕ್ ಹೋಗೋದಾತ್ರ ನಾವು ನಿಮ್ಗ ಫೋನ್ ಹಚ್ತೀವ್ರಿ ಯಾರು ಬರ್ತೀರಿ ಬರ್ರಿ ನಮ್ ಜೋಡ್ ಬರ್ರಿ ನಾವು ನಮ್ ನೀರ್ ತುರ್ತೀವ್ರಿ ನಮ್ ಜೋಡ್ ಬರಾಕ್ ಹೇಳ್ರಿ ಯಾರಿಗೆ ಹೇಳ್ತೀರಿ ಚಿರ್ತಿ ಹಿಡಿತಾನ ನಮ್ ಜೋಡ್ ಬೇಕ್ರಿ ಮತ್ತ ಈಗ ನಾವು ಹೆಣ್ಮಕ್ಳು ಒಬ್ರದಾರ ಸಂಡಾಸ್ಗೆ ಹೋಗ್ಬೇಕಾರ ಅವ್ರ ಹೆಣ್ಮಕ್ಳು ಜೋಡಿ ಯಾರು ಹೋಗ್ರಿ ನಾವು ಹೋಗಾಕತ್ತೇನ್ರಿ ಈಗ ಹೊರಗೆ ಬರಾಕ್ ಆಗುದಿಲ್ರಿ ಯಾರಿಗೆ ಹೊತ್ತು ಮನಿಗ್ ತಂದ್ರೆ ದನಾಕಾರ ಒಳಗೆ ಹಾಕೋದು ಕಿಮ್ಮತ್ತಿಲ್ಲ ಆಗೈತ್ರಿ ನಮ್ಗೆ ಇಲ್ಲಿ 6 ರೋಡ್ಗೆ ಓದ್ ಹಾಕೋತಿರಿ ಒಳಗೆ ಹಾಕೊಂಡ್ರು ಅದನ್ನ ಒಂದಕ್ಕೊಂದು ಹಾದ್ಯಾಡ್ಲಾಕತ್ತಾರ 10 ಅಂಡಿಯಾಗಿ ಆಗ ಹೆಂಗ್ ಮಾಡ್ಬೇಕ್ರಿ ನಾವ್ ಅದ್ರ ಮಾತು ಹೊರಗೆ ಕಟ್ಬೇಕ್ರಿ ಮೇವ್ ತರ್ಬೇಕಾದ್ರ ಹೊರಗೆ ಬರ್ಬೇಕ್ರಿ ಹೆಂಡಿ ಸರ್ಸ್ಬೇಕಾದ್ರೆ ಹೊರಗೆ ಬರ್ಬೇಕ್ರಿ ನಾವು ಹೊರಗೆ ಬರಾಕ್ ಆಗುದಿಲ್ರಿ ಬೆಳತನ ಹೆಂಡ್ಯಾಗಿ ಬಿಡಾಕ್ ಆಗುದಿಲ್ರಿ ದನ ಸಾಕಿದ್ವಿ ಅಂದ್ರ ನಮ್ದಂತೂ ಮಿಕ್ಕೈತ್ರಿ ಅದ್ ಏನ್ ಮಾಡ್ತಾರ ಮಾಡ್ರಿ ಅವ್ರ ಚಿರ್ತಿ ಅವ್ರು ಹಿಡ್ಕೊಂಡ್ ಹೋಲ್ರಿ ಅಧಿಕಾರಿಗಳು ಯಾರ್ಯಾರು ಬಂದಿದ್ರು ಏನ್ ಮಾಡಿದಾರೆ ಯಾರು ಬಂದಿಲ್ರಿ ಇವ್ರನ್ನ ಪಂಚಾಯತಿ ಮೆಂಬರ್ಗಳನ್ನ ಬಿಟ್ರಿ ಯಾರು ಬಂದಿಲ್ರಿ ನಮ್ಮ ಮತ್ತೆಕ್ ಅರಣ್ಯ ಇಲಾಖೆ ಅವ್ರು ಬಂದಾರ್ರಿ ಅವ್ರ ಕರ್ತವ್ಯ ಮಾಡತ್ತಾರ್ರಿ ಅದನ್ನ ಸಿಗ್ತತಿ ಬಿಡ್ತತಿ ಅವ್ರಿಗೆ ಗೊತ್ತರ ಅವ್ರ ಐತತ್ತ ಹೇಳ್ವಾರಿ ನಮ್ಗ ಏನಾದ್ರು ಇಲ್ಲ ಅಂತ ಹೇಳ್ತಾರ್ರಿ ಪೊಲಿಟಿಷನ್ದವ್ರು ಬಂದಾರ್ರಿ ಸಾವಳಿಗೆ ಪೊಲಿಟಿಷನ್ದವ್ರು ಬಂದಾರ್ರಿ ಅವ್ರಿಗೆ ಹೇಳಿದ್ರಿ ಅವರು ಬಂದಾರ್ರಿ ಆದ್ರ ಅಧಿಕಾರಿಗಳು ಯಾರು ಬಂದಿಲ್ರಿ ಅವ್ರ ಚಿರತೆ ಬಂದಿದ್ ಕನ್ಫರ್ಮ್ ಆಗೈತ್ರಿ ಅವ್ರ ಮತ್ ಕನ್ಫರ್ಮ್ ಆಗೈತ್ರಿ ನಮ್ ನಾಯಿನ ಓದ್ 3 ದಿನ ತಿಂತತ್ರಿ ಮತ್ತೆ ಹೆಂಗ್ ಕನ್ಫರ್ಮ್ ಆಗಿಲ್ಲತ್ರಿ ನಾನು ನಿನ್ನೆ ಓದಿರ್ತೈತ್ರಿ ನಿನ್ನೆ ಇಟ್ಟದ್ದು ಮತ್ತೆ ಕ್ಯಾಮ್ರಾದ ಮುಂದಿಂದ ಓದ್ ಮತ್ತೊಂದ್ ಕಡೆ ತಿಂತತ್ರಿ ಇಂದ್ ಒಂದ್ ಕಡೆ ಇಟ್ರು ಮತ್ತೊಂದ್ ಕಡೆ ಬಂದ್ ತಿಂತತ್ರಿ ಇನ್ನ ಅಲ್ಲೆಲ್ಲ ದಿನ ಹಾಕೈತ್ರಿ ಅಲ್ಲೇ ಎಲ್ಲ ಮಾಡೈತ್ರಿ ಮತ್ತೆ ಈಗ ನಾಳೆ ದನ ಗಂಟು ಹೋಗ್ತೈತ್ರಿ ಅದಕ್ಕೇನ್ರಿ ಇದು ಮಾಡ್ರಿ ಮುಗಿತ್ ನನ್ನ ಹೆಸರು ರವಿ ಅಪ್ಪಾರ ಈಗ ಅಂತೇಳಿ ಇಲ್ಲೇ ಜಂಬಿ ಕೇಳಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಆದ್ರೆ ಇಲ್ಲಿ ಚಿರಿಚಿ ಬಂದತ್ತೆ ತಕ್ಷಣ ಮಣ್ಣಿನ ದಿವಸ ನಾವು ಬಂದಾಗ ನಾಯಿ ತಿಂದಿತ್ತು ನಾಯಿ ಜಕ್ಕೊಂಡು ಹೋಗಿತ್ತು ಚಿರಿಚಿ ಬಂದತ್ತೆ ಹೆಜ್ಜೆ ನೋಡಿದ್ವು ಅವತ್ತಿನ ದಿವಸ ನಾವು ಬಂದ ಕೂಡಲೇ ಅರಣ್ಯ ಇಲಾಖೆದವ್ರಿಗೆ ಸಾವಗಿ ಪೊಲೀಸ್ ಸ್ಟೇಷನ್ಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲರಿಗೂ ಫೋನ್ ತಿಳಿಸಿದ ಕೂಡಲೇ ಅರಣ್ಯ ಇಲಾಖೆದವರು ಸಾವಗಿ ಪೊಲೀಸ್ ಸ್ಟೇಷನ್ದವರು ಬಂದರು ನೋಡಿದ್ರು ಅವತ್ತು ನಾಯಿ ಒಂದು ಹೋದಕ್ಷಣ ಅರ್ಧ ತಿಂದ ಅರ್ಧ ಬಿಟ್ಟಿತ್ತು ನಾಯಿ ನಮಗೂ ಸ್ವಲ್ಪ ಐತೋ ಇಲ್ಲೋ ತಕ್ಷಣ ದಿನಿತ್ತು ಅವತ್ತು ಮರುದಿವಸ ಗುದ್ದಾಡಿಕ್ಷಣ ಇದನ್ನ ಮಾಡಿ ರೌಂಡ್ ತಂದು ಹಾಕ್ಯಾರಿಗೆ ಅರಣ್ಯ ಇಲಾಖೆದವ್ರು ಪ್ರಯತ್ನ ಮಾಡಿದ್ರು ಕೂಡ ಚಿರಿಚಿ ಐತಿ ಅನ್ನೋದು ಕನ್ಫರ್ಮ್ ಆಗೈತಿ ಹೆಂಗೆ ಕನ್ಫರ್ಮ್ ಆಗೈತಿ ಅಂದ್ರೆ ಉಳ್ದದ ಅರ್ಧ ನಾಯಿನೂ ಮತ್ತೆ ತಿಂದೈತಿ ಅದಕ್ಕೆ ಬಣಿವಿ ಐತಿ ಬಣಿವಿ ಮೇಲೆ ಹತ್ತಿ ಹೆಜ್ಜೆ ಇಟ್ಟ ಹೆಜ್ಜೆ ನೋಡಿ ಕುರ್ತಾ ಎಲ್ಲ ಮಾಡಿದ್ರು ಲದ್ದಿ ಹಾಕೈತಿ ಅಲ್ಲಿ ಚಿರಿಚಿ ಐತಿ ಅನ್ನೋದು ಅರಣ್ಯ ಇಲಾಖೆದವ್ರಿಗೆ ಕನ್ಫರ್ಮ್ ಆಗೈತಿ ಆದ್ರೆ ಏನಾಗ್ಲೈತಿ ಬರುದು ಹೋಗುದು ಅಸ್ತಾವಸ್ತ ಆಗ್ಲೈತಿ ಅದ್ರ ಬಂದೋಬಸ್ತಿ ಅಸ್ತಾವಸ್ತ ಆಗ್ಲೈತಿ ಆಗೋದ್ರಿಂದ ಅಡಿವಾರಣದಾಗ ಈಗಾಗಲೇ ಅವ್ರು ಹೇಳ್ಯಾರಲ್ಲ ಅಡಿವಾರಣದಾಗ ಇರೋದು ಒಂದ ಮೆಟ್ಟ ಅದ್ರ ರೋಡ್ ಮೆಟ್ಗಳು ಅದಾವ ದೂರ ಮೆಟ್ಟದ ತೋಟಗಾರಿಕೆ ರೈತಕ್ಕೆ ಕೆಲಸವಾಗ ಎಲ್ಲರೂ ಕಬ್ಬಿನ ನೀರು ಹೋಗ್ಬೇಕು ಬೈಗಾಡ್ತಿಲ್ಲ ಹೋಗ್ಬೇಕು ಎಲ್ಲರೂ ಹೋಗ್ಬೇಕು ಯಾರು ಹೆಣ್ಮಕ್ಳು ಗಣಸರು ಹೊರಗೆ ಹೋಗ್ಲಾರ್ದಂಗ ಆಗೈತಿ ಅಂದ್ರೆ ಚಿರ್ಚ್ ಅಂದ್ರೆ ಏನಪ್ಪಾ ಅದೇನು ಬಡಿಗೆ ತೊಗೊಂಡು ಹೋದ್ರ ಅನ್ಸೋದಲ್ಲ ಕುರ್ಪಿ ತೊಗೊಂಡು ಹೋದ್ರ ಅನ್ಸಂಗಿಲ್ಲ ಒಬ್ಬ ಮನುಷ್ಯ ಸಿಕ್ಕರ ಕಲಾಸ ಮಾಡ್ರದ ಬಿಡಂಗಿಲ್ಲ ಅಂತ ಒಂದು ಭಯಾನ ಈ ಏರಿಯಾ ಅಂತದ ಐತಿದ ಅದಕ್ಕೆ ಅದೇ ಅನಾನುಕೂಲ ಐತಿ ಇಲ್ಲಿ ಅನಾನುಕೂಲ ಸ್ವಲ್ಪ ಲೈಟ್ ವ್ಯವಸ್ಥೆ ಅವ್ರು ಏನಾರ ಬರುದು ಅವ್ರದ್ದು ಏನಾರ ವ್ಯವಸ್ಥೆ ಮಾಡೋದು ಯಾರೇ ಮ್ಯಾಗಿನವ್ರು ಒಬ್ರು ಪ್ರಸಾರ ಮಾಡಿ ಶಾಸಕರದ್ದು ಹೇಳಿದ್ರಂದ್ರೆ ಅವ್ರಿಗೆ ಏನಾರ ಪ್ರಸಾರಾಗಿ ಬಂದು ಅವ್ರು ಹೆಚ್ಚಿಗೆ ಸಂಖ್ಯೆ ಮಾಡ್ಬೋದು ಅದಕ್ಕೆ ಅದನ್ನ ಹಿಡಿಬೇಕಾದ್ರೆ ಹಿಡಿಯೋ ತನಕ ಈ ತೋಟದಾಗ ಜಂಬಿ ಕೇಡಿ ಊರನವ್ರಿಗೆ ಎಲ್ಲರಿಗೂ ಭಯ ಐತಿ ಸುತ್ತಮುತ್ತ ಬೇರೆ ಇರೋದವ್ರಿಗೆ ಭಯ ಐತಿ ಇದು ಬರೇ ಗಿರ್ಮಲ್ಲಗೌಡಪ್ಪ ಬಿರಾದರ್ ಹೊಲ್ದಾಗ ಅಟ್ಟ ಬಂದಿಲ್ಲದ ಈ ಜಂಬಿ ಕೇಡಿ ಊರಾಗ ಬಂದತಿ ಜಂಬಿ ಕೇಡಿ ಊರಾಗಿದ್ದಾಗ ಪ್ರತಿಯೊಬ್ಬರಿಗೆ ಭಯ ಐತಿ ಎಲ್ಲ ಮೆಟ್ಟಿನವ್ರಿಗೆ ಭಯ ಐತಿ ಯಾರು ಹೊರಗೆ ಬಗಲಾಕೊಂಡು ರಾತ್ರಿ ಎಲ್ಲರೂ ಬಗಲಾಕೊಂಡು ಮರ್ಸಿ ಮಕ್ಕಳು ಪರಿಸ್ಥಿತಿ ಅದಕ್ಕೆ ಈಗ ಅದು ಐತಿ ಅನ್ನೋದು ಗುರ್ತಾಗೈತಿ ಐತಿ ಅನ್ನೋದು ಗುರ್ತಾಗಬೇಕು ಅದನ್ನ ಹೆಂಗೆ ಹಿಡಿಬೇಕು ಏನು ಮಾಡ್ಬೇಕು ಅನ್ನೋದು ಅದು ಆ ಡಿಪಾರ್ಟ್ಮೆಂಟ್ಗೆ ಗೊತ್ತದ ಅದ್ರ ನಾವು ಏನಾರ ಹೋಗಿ ಹಿಡ್ಲಾಕ ಚೆನ್ನಾಗಿ ಬರಂಗಿಲ್ಲ ಅದಕ್ಕೆ ನಾವು ಅಂದಿನ ಹಿಡ್ಕೊಂಡು ಬಂದಿದ್ವಿ ಎಂದು ಬಂದಿದ್ವಿ ಅರಣ್ಯ ಇಲಾಖೆದವ್ರು ಅವ್ರು ಏನು 3-4 ಮಂದಿ ಬಂದಾರ ಒಂದು ರೋಣ ಹಾಕ್ಯಾರ ಅದಕ್ಕಿನ್ನ 2 ಅಂತ ರೋಣ ಹಾಕ್ಬೇಕು ಅದಕ್ಕೆ ಅವ್ರು ಬಂದು ಇಲ್ಲೇ ಅವ್ರ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ ನಾವು ಪಂಚಾಯತಿ ವತಿಯಿಂದ ನಾವೆಲ್ಲ ಊಟದ ವ್ಯವಸ್ಥೆ ಅವ್ರಿಗೆ ಮಾಡ್ತೀವಿ ಅದಕ್ಕೆ ಅವ್ರು ಬಂದ ಕಿಶಿಂದ ಸಿಗುತ್ತಕ್ಕ ಅರಣ್ಯ ಇಲಾಖೆ ಪೊಲಿಟಿಷನ್ದವ್ರು ಇರ್ಬೋದು ತಹಸೀಲ್ದಾರ್ ಆಫೀಸ್ನವ್ರದ್ದು ಎಲ್ಲರೂ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಒಳಗೆ ಬಂದ ಕಿಶಿಂದ ಅದಕ್ಕೆ ಪ್ರಯತ್ನ ಮಾಡಿದ್ರಂದ್ರೆ ಈ ರೈತನ ಬದುಕಿಸಾಕತಿ ರೈತರ ಮೇಲೆ ಯಾವುದೇ ಗೌರ್ಮೆಂಟ್ ಇರಲಿ ಯಾರೇ ಇರಲಿ ರೈತರ ಮೇಲೆ ಹೆಚ್ಚು ಕರ್ಮ ಕೊಡ್ಬೇಕು ರೈತ ಬೆಳೆದಾಗನ ಮುಂದಿನ ಎಲ್ಲರೂ ಮಾಡೋದೈತಿ ಅದಕ್ಕೆ ಈ ರೈತ ಕಬ್ಬಿನ ತಿರುಗಾಡುವಂತ ರೈತಗೆ ಬಂದೋಬಸ್ತಿ ಕೊಡ್ಲಿಲ್ಲ ಅಂದ್ರೆ ಉಳಿದ ನಮ್ಮ ಮನ್ಯಾಗ ಕೂತಾರಿ ಬಂದೋಬಸ್ತಿ ತೊಗೊಂಡೇನು ಉಪಯೋಗ ಇಲ್ಲ ಅದಕ್ಕೆ ಅಡಿವಾರಾಣಿ ಇರೋದ್ರೊಳಗೆ ರೈತಗೆ ಹೆಚ್ಚು ಬಂದೋಬಸ್ತಿ ಕೊಟ್ಟಿಸಿಂದ ಅದನ್ನ ಅದಟ್ಟು ಪ್ರಯತ್ನ ಮಾಡಿ ಲಗುಟ್ ಮಾಡಿ ಅದನ್ನ ಹಿಡಿಲೆ ತಿಳಿಸಿಂದ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅದನಿ ನನ್ನ ಈ ಊರು ಜಂಬಿ ಕೇಳಿ ವತಿಯಿಂದ ನಾನು ಅವ್ರಿಗೆ ಹೆಚ್ಚಿನ ಸಂಖ್ಯೆ ಒಳಗೆ ಅವ್ರಿಗೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಅವ್ರು ಬಂದು ಅದನ್ನ ಪ್ರಯತ್ನ ಮಾಡಿ 2 ದಿವಸನಾಗ ಅದನ್ನ ಏನೈತೆ ನಮ್ಗೆ ತೋರಿಸ್ಕೊಟ್ಟು ನೆಟ್ ಕ್ಯಾಮ್ರಾ ಕೊಂಡ್ಸಲಿ ಏನಾರು ಮಾಡಿ ಒಟ್ಟು ಹಿಡಿಯುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ನಾವು ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಸೈಲ್ ಬಾಬು ಮಲ್ಕಪ್ಪನವ್ರ ಹತ್ರಿ ಜಂಬಿಗೆ ಕೇಳ್ಯಾವ್ರಿ ಈಗ ಚಿರತೆ ಬಂದೈತ್ರಿ ಇಲ್ಲಿ ಆ ಚಿರತೆ ಸಲುವಾಗಿ ನಾವು ಹಾದಾಡ್ಬೇಕಾದ್ರೆ ರೀ ರಸ್ತಾನು ಸರಿ ಇಲ್ರಿ ಅದು ಇದ್ರಿಗೆ ಬತ್ತಂದ್ರ ಅವಸರ್ಲೆ ಹೋಗುನು ಅಂದ್ರ ಹಾದಿನೂ ಸರಿ ಇಲ್ರಿ ಜಾರ್ಕೊಂಡು ಬೀಳ್ಬೇಕ್ರಿ ಮಳ್ಯಾಗ್ರಿ ಕಿಟ್ಟಿಟ್ಟು ಮೊಳಕಾಲ್ ಮಠ ಗಾರಿ ಬಿದ್ದಾವ್ರಿ ಮತ್ತ ರಸ್ತಾನು ಇಲ್ರಿ ನಾವು ಹಾದಾಡುದನು ನಮ್ಮ ಮೆಟ್ಟನು ಅಲ್ಲೇ ಒಳಗೈತ್ರಿ ಇನ್ನ ಇದು ಮತ್ತೊಂದ್ ಸ್ವಲ್ಪ ರೋಡ್ ಸನಿಯರಿ ಅನಸ್ತೈತ್ರಿ ಈ ಮೆಟ್ಟ ಗಿರ್ಮಲ್ ಮೆಟ್ರಿ ನಮ್ಮ ತೀರಾ ಒಳಗೈತ್ರಿ ಅಲ್ಲಿ
ಸುತ್ತಮುತ್ತ ಎಲ್ಲ ಜಂಗಲ್ ಐತ್ರಿ, ಜಾಲಿನ ಐತ್ರಿ, ಎಲ್ಲಾ ಕಡೆ ಕಬ್ಬು ಅದಾವ್ರಿ. ಅಲ್ಲಿ ಬಿಟ್ರ ಮತ್ತೊಬ್ರು ಯಾರು ಬರಲ್ದಂಗ ಐತ್ರಿ ಅಲ್ಲಿ. ಈಗ ಸದ್ಯ ನೀವ ಬಂದ್ರು ಸರ ಯಾರು ಈ ಹೆಜ್ಜೆ ಇಡ್ಲಾಕ್ ಬರಲ್ದಂಗ ಐತ್ರಿ. ಅದಕ್ಕ ರೋಡ್ ದಟ್ಟ ಏನಾರ ವ್ಯವಸ್ಥೆ ಮಾಡ್ಬೇಕ್ರಿ. ಇಲ್ಲಿ ಹಿಡಿದ್ರಿ ನಂದಾವ್ರ ಮೆಟ್ಟ ಹಿಡ್ಕೊಂಡ್ರಿ ನಮ್ರ ಮೆಟ್ಟಿನ ತನ ಒಂದ್ ಸ್ವಲ್ಪ ಏನ್ ರೋಡಿಂದ ಒಟ್ಟು ಏನ್ರ ವ್ಯವಸ್ಥೆ ಮಾಡ್ಬೇಕ್ರಿ. ಈಗ ಸದ್ಯನ ನಾವು ಅಲ್ಲಿ ಹಾದ್ ಹೋಗುದು 8-9 ಹುಡುಗರು ಅದಾವ್ರಿ ನಮ್ಮ ಸಾಲಿವ್ರಿ. ಸಣ್ಣ ಹಿಡಿದು LKG ಹಿಡ್ಕೊಂಡ್ರಿ ಡಿಪ್ಲೊಮಾ ಸೆಕೆಂಡ್ ಇಯರ್ ತನ ರೀ 8-9 ಹುಡುಗರು ಅದಾವ್ರಿ. ನಾವು ಹುಡುಗರು ನಿನ್ನಿ ಮೂರ್ ಗಾಡಿ ಮ್ಯಾಗ ಅಂತ ರಾಡ್ಯಾಗ್ರಿ ಜಾರ್ಕೋತ್ ಕೈಯಾಗ ಗಾಡಿ ಹಿಡ್ಲಾಕ್ ಬರ್ವಾಲ್ರಿ. ಅಂತಾದ್ರ 3 ಹುಡುಗರು ಓದಾಯ್ದಿವ್ರಿ. ಮತ್ 2-3 ಸ್ವರ್ಗಿ ತಿರ್ಗಾಡ್ಬೇಕ್ರಿ. ಕೆಟ್ಟ ಹುದಲ್ ಐತ್ರಿ. ಒಂದೊಂದು ಹುಡುಗರು ಬಿಟ್ರೆ ಅದ್ ಏನ್ ಮಾಡ್ತೈತೋ ಗೊತ್ತಿಲ್ರಿ. ಅದಕ್ಕೆ ರಸ್ತಾದ ಒಟ್ಟು ಏನಾರ ಅನುಕೂಲ ಮಾಡ್ಬೇಕ್ರಿ. ಇದು ಬಂದದ್ರ ಬದ್ದಲ್ ಇದ್ರು ಒಟ್ಟು ಏನಾರು ಮಾಡಿ ಹೆಚ್ಚಿನ ಕಾಳಜಿ ವಹಿಸಿ ಇದೊಂದು ಹಿಡಿಯುವಂತ ವ್ಯವಸ್ಥೆ ಏನಾರು ಮಾಡ್ಬೇಕಂತ ನಾ ಮನವಿ ಮಾಡ್ಕೊತೀನಿ ಅವ್ರಿಗೆ. ಏನ್ ಶಾಸಕರು ಯಾರು ಶಾಸಕರು ಯಾರು ಬಂದಿಲ್ರಿ. ಈ ಪಂಚಾಯತ್ ಅವ್ರು ಮನೆ ಬಂದಿರ್ರಿ, ನೀನ್ ಬರ್ಲಿಲ್ಲ, ಇವತ್ ಬಂದಾರ್ರಿ. ಮತ್ ಉಳಿದಿದ್ದ ಈ ಬ್ಯಾರೆ ಯಾರು ಇಲಾಖೆಯವ್ರು ಬಂದಿಲ್ರಿ. ಅವ್ರಟ್ ಏನ್ ಅರಣ್ಯ ಇಲಾಖೆದವ್ರು ಏನ್ ಒಂದ್ 3-4 ಮಂದಿ ಬಂದ್ ಹೋಗ್ತಾರ ಅಟ್ಟಕ್ಕರಿ. ಅವರು ಒಂದ್ 2-3 ಸರಿ ಬಂದ್ ಹೋಗ್ತಾರ್ರಿ ದಿವಸದಾಗ, ಮುಂಜಾನೆ ಸಾಯಂಕಾಲ ರೀ ಹಿಂಗ್ ಬಂದ್ ಹೋಗ್ತಾರ್ರಿ. ಅಧಿಕಾರಿಗಳು ಯಾರು ಬಂದಿಲ್ರಿ. ಅದಕ್ಕೆ ಎಲ್ಲಾರು ಏನೈತಿ ಏನಾರು ಮಾಡಿ ಪ್ರಯತ್ನ ಮಾಡಿ ಅದನ್ನ ಒಂದ್ ಸ್ವಲ್ಪ ಹಿಡಿಯುವಲ್ಲಿ ಒಂದ್ ಸ್ವಲ್ಪ ಪ್ರಯತ್ನ ಹೆಚ್ಚು ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತೀವ್ರಿ ಅವ್ರಿಗೆ.